ಒಬ್ಬ ಹೆಣ್ಣುಮಗಳು, ಅದರಲ್ಲೂ ಮೇಲ್ಜಾತಿಯಲ್ಲಿ ಹುಟ್ಟಿರುವ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರುವಂಥ ಹೆಣ್ಣುಮಗಳು ಅನುಭವಿಸಿರುವ ಯಾತನೆಗಳಿದಾವಲ್ಲ, ಅದನ್ನು ವರ್ಣನೆ ಮಾಡಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ತಲೆಮಾರಿನವರೆಲ್ಲರೂ ವಿಜಯಮ್ಮನವ್ರನ್ನ ಅಮ್ಮ ಅಂತಲೇ ಕರೆಯೋದು. ಈ ಅಮ್ಮ ಬರೀ ಗುರುಗೆ, ಸುರೇಶನಿಗೆ ಮಾತ್ರ ಅಮ್ಮ ಅಲ್ಲ, ನಮ್ಮಂತೆ ಎಷ್ಟೋ ಜನಕ್ಕೆ ತಾಯಿಯಾಗಿ ಇದ್ದಂಥವ್ರು. ಈಗಲೂ ಕೂಡ ನಾವು ವಿಜಯಮ್ಮ ಅವ್ರನ್ನ ಅಮ್ಮ ಅಂದೆ ಬೇರೆ ಶಬ್ದಗಳಲ್ಲಿ ಕರೆಯಲ್ಲ. ಅಷ್ಟು ಪ್ರೀತಿ, ಗೌರವ ಅವ್ರ ಮೇಲಿದೆ. ಅವರಿಗೆ ಕೀರಮ್ಮ ಹೆಸರಿನ ಪ್ರಶಸ್ತಿ ಕೊಡ್ತಾ ಇರೋದಿದೆಯಲ್ಲ, ಇದು ಬಹಳ ಮುಖ್ಯವಾದ್ದು. ಯಾಕೆ ಅಂತಂದರೆ, ನೀವು ಸುಮ್ಮನೆ ವಿಜಯಮ್ಮ ಅವ್ರು ಬರೆದಿರೋ ಅಂಥ ಕುದಿ ಹೆಸರು, ಅವರ ಬದುಕಿನ ಪುಟಗಳು, ಅದನ್ನು ಓದಿ ಗೊತ್ತಾಗುತ್ತೆ. ಒಬ್ಬ ಹೆಣ್ಣುಮಗಳು, ಅದರಲ್ಲೂ ಮೇಲ್ಜಾತಿಯಲ್ಲಿ ಹುಟ್ಟಿರುವ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರುವಂಥ ಹೆಣ್ಣುಮಗಳು ಅನುಭವಿಸಿರುವ ಯಾತನೆಗಳಿದಾವಲ್ಲ, ಅದನ್ನು ವರ್ಣನೆ ಮಾಡಕ್ಕೆ ಸಾಧ್ಯವೇ ಇಲ್ಲ. ಆ ಥರ ಬದುಕು ಒಬ್ಬ ಹೆಣ್ಣುಮಗಳು ಅನುಭವಿಸಿದಾಳ ಅಂತ ನೋಡೋದೇ ನಮಗೆ ಶಾಕ್ ಆಗುತ್ತೆ. ಆ ಥರ ಒಂದು ಬದುಕನ್ನು ಅವ್ರು ಕಂಡಿದ್ದಾರೆ. ಆ ಕೃತಿಯನ್ನು ಓದಬೇಕಾದ್ರೆ ಗೊತ್ತಾಗುತ್ತೆ ನಮಗೆ, ಅನೇಕ ನಮ್ಮಲ್ಲಿ ಎಷ್ಟೋ ಜಾತಿಗಳು, ಮತಗಳು ಇವೆಲ್ಲ ಇದ್ದಾವೆ. ಎಲ್ಲ ಜಾತಿ ಮತಗಳಲ್ಲೂ ಹೆಣ್ಣು ಮಕ್ಕಳಿದ್ದಾರೆ. ಒಂದು ದಲಿತ ಕುಟುಂಬದಲ್ಲಿ ಹುಟ್ಟಿರುವ ಹೆಣ್ಣು ಮಗಳು ಅಥವಾ ಯಾವುದಾದ್ರೂ ಒಂದು ಶೂದ್ರ ಕುಟುಂಬದಲ್ಲಿ ಹುಟ್ಟಿರುವ ಹೆಣ್ಣು ಮಗಳಿಗೂ ಅಷ್ಟೊಂದು ತಾರತಮ್ಯ ಇದ್ದೇ ಇರುತ್ತೆ. ಹೆಣ್ಣು ಮತ್ತು ಗಂಡಿಗೆ ಹೋಲಿಸಿದಾಗ ಎಲ್ಲ ಜಾತಿ ಮತಧರ್ಮಗಳಲ್ಲಿ ತಾರತಮ್ಯ ಇದ್ದೇ ಇದ್ದಾಗ್ಯೂ ಕೂಡ ಶೂದ್ರ ಮತ್ತು ದಲಿತ ಹೆಣ್ಣು ಮಕ್ಕಳು, ಯಾರು ತೀರಾ ಇವರು ನಿಕೃಷ್ಟರು ಅಂತ ಕರೆಯಲ್ಪಡ್ತಾವೋ ಯಾವ ಸಮುದಾಯಗಳು, ಆ ಸಮುದಾಯಗಳಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಎಷ್ಟೋ ನೆಮ್ಮದಿಯಿಂದ ಬದುಕ್ತಾರೆ. ಅವರು ವೈಧವ್ಯ ಬಂದಾಗಿರ್ಬೋದು, ಅಥವಾ ಏಕಾಂಗಿಯಾಗಿ ಮಕ್ಕಳನ್ನ ಸಾಕುವಂಥ ಸಂದರ್ಭದಲ್ಲಿರ್ಬೋದು, ಅಥವಾ ಮರುಮದುವೆ ಆಗಬೇಕು ಅನ್ನುವಂಥ ಸಂದರ್ಭ ಬಂದಾಗಿರ್ಬೋದು. ನಮ್ಮ ನೂರಾರು ವರ್ಷಗಳಿಂದ ನಾವೆಲ್ಲ ನೋಡಿರುವ ಹಾಗೆ, ಕಂಡಿರುವ ಹಾಗೆ, ಈ ತಳ ಸಮುದಾಯದ ಹೆಣ್ಣು ಮಕ್ಕಳಿಗಿರುವ ಒಂದು ಸಾಮರ್ಥ್ಯ ಅಥವಾ ನೆಮ್ಮದಿ, ಆ ಥರದ ಒಂದು ನೆಮ್ಮದಿಯನ್ನು ಮೇಲ್ಜಾತಿಯ ಹೆಣ್ಣು ಮಕ್ಕಳಿಗೆ ಅನುಭವಿಸುವಂಥ ಒಂದು ಸಂದರ್ಭ, ಅವಕಾಶ ಇಲ್ದಲೇ ಇರೋದಿದೆಯಲ್ಲ, ಇದು ಅತ್ಯಂತ ಕ್ರೂರವಾದ್ದು. ಇವತ್ತಿಗೂ ಮರ್ಯಾದಾ ಹತ್ಯೆಗಳು ನಡೀತಾ ಇದ್ದಾವೆ. ಇದು ಹುಬ್ಬಳ್ಳಿಯಲ್ಲಿ ಮೊನ್ನೆ ನಮ್ಮ ಯಾರೋ ಕಾವ್ಯಶ್ರೀರ ಯಾರೋ ಪದ್ಯ ಓದಿರೋದನ್ನ, ಹುಬ್ಬಳ್ಳಿಯಲ್ಲಾದಂಥ ಒಬ್ಬ ಮಾನ್ಯ ಅನ್ನುವ ಹೆಣ್ಣು ಮಗಳ ಆಕೆಯ ತಂದೆಯೇ ಕೊಂದಿರೋದಿದೆಯಲ್ಲ, ಅತ್ಯಂತ ಅಮಾನುಷವಾದದ್ದು. ತಂದೆಗೆ ಮಕ್ಕಳನ್ನ ಕೊಲ್ಲುವ ಸಂದರ್ಭ ಬರುವಂಥದ್ದು ಇದೆಯಲ್ಲ, ಅದನ್ನು ನಾವು ನಿರೀಕ್ಷೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದು ಜಾತಿಯ ಕಾರಣಕ್ಕೋಸ್ಕರ, ಸಂಪ್ರದಾಯಗಳ ಕಾರಣಗಳಿಗೋಸ್ಕರ ಆ ಥರ ನೋವನ್ನು, ಸಂಕಟವನ್ನು ಅನುಭವಿಸೋದಿದೆಯಲ್ಲ, ಬಹಳ ಕಷ್ಟ. ವಿಜಯಮ್ಮನವರ ಬದುಕು ಎಷ್ಟು ರೀತಿಯಲ್ಲಿ ಅವರು ಸಂಕಷ್ಟಕ್ಕೆ ಈಡಾಗಿದ್ರು ಅನ್ನೋಂಥದ್ದನ್ನ ಆ ಪುಸ್ತಕವನ್ನು ಓದಿ ನೀವು ತಿಳಿಬೇಕು. ಕುದಿ ಹೆಸರು ಅನ್ನೋದನ್ನ ಬಹುಶಃ ಅದರ 2ನೇ ಭಾಗ ಅಮ್ಮ ಬರಿತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದು ಬೇಗ ಬರಲಿ ಅಂತ ಆಸೆ ಪಡ್ತಾ ಇದ್ದೀನಿ. ಆಮೇಲೆ ಮೇಡಮ್ ಅವ್ರನ್ನ, ನನಗೆ ಮೇಡಮ್ ಅನ್ನೋದು ತಪ್ಪಾಗ್ಬೋದು, ಅಮ್ಮನ್ನ ನಮಗೆಲ್ಲ ಪರಿಚಯಿಸಿದ್ದೆ ಕೀರಮ್ ನಾಗರಾಜ್. ಒಂದ್ಸರಿ ಇಲ್ಲಿ ಚಾಮರಾಜಪೇಟೆಯಲ್ಲಿ ಗುರು ಗೊತ್ತಿದೆ, ಇಲ್ಲಿ ಪ್ರೆಸ್ ಇತ್ತು, ಅವ್ರದ್ದು ಇಳಾ ಪ್ರಿಂಟರ್ಸ್ ಅಂತ. ಆ ವಿಜಯಮ್ಮನವ್ರನ್ನ ಕರಿತಾ ಇದ್ದೆ ಇಳಾ ವಿಜಯ ಅಂತಲೇ ಕರಿತಾ ಇದ್ದಿದ್ದು. ಅಲ್ಲಿಗೆ ಕರ್ಕೊಂಡೋದ್ರು. ಬಾಯಲ್ಲಿ ನಿನಗೆ ಇವತ್ತು ಇಳಾ ಮುದ್ರಣಾಲಯವನ್ನು ತೋರಿಸ್ತೀನಿ ಅಂತ ಅವ್ರು ಎಲ್ಲ ಕಡೆ ಕರ್ಕೊಂಡೋಗೋರು. ಎಲ್ಲೆಲ್ಲಿ ಕರ್ಕೊಂಡೋಗೋರು, ಹೇಗೆಲ್ಲ ಕರ್ಕೊಂಡೋಗೋರು ಅನ್ನೋದನ್ನ ಹೇಳ್ತಾ ಹೋದ್ರೆ ಅದೇ 1 ಗಂಟೆ ಬೇಕಾಗುತ್ತೆ. ಹಾಗೆ ಶೂದ್ರ ಅವ್ರ ಪ್ರೆಸ್ಗೂ ಕೂಡ, ನಿಮ್ಮ ಶೂದ್ರ ಎಲ್ಲಿ ಪ್ರಿಂಟ್ ಆಗುತ್ತೆ ಗೊತ್ತೇನೆ, ಬರ ಎಲ್ಲಿ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ಅವರ ಪ್ರೆಸ್ನ ತೋರಿಸಿದ್ರು. ಹಾಗೆ ಇಳಾ ಮುದ್ರಣಾಲಯವನ್ನು ಕೂಡ ಕೀರಮ್ ನನಗೆ ಪರಿಚಯಿಸಿದ್ದು. ಅವಾಗ ಅಲ್ಲಿ ತುಂಬ ಜನ ಕೆಲಸಗಾರೆಲ್ಲ ಇದ್ರು. ಮುಖ್ಯವಾಗಿ ನಮ್ಮ ಮಳ್ಳಿಗೌಡ ಈ ಥರದವರೆಲ್ಲರೂ ತುಂಬ ನಿಷ್ಠೆಯಿಂದ ಅವರು ಕೆಲಸಗಳನ್ನು ಮಾಡ್ತಾ ಇದ್ರು. ಆಮೇಲೆ ಎಮರ್ಜೆನ್ಸಿಯ ಕಾಲದಲ್ಲಿ ಎಷ್ಟೋ ಭೂಗತ ಪತ್ರಿಕೆಗಳು ಮುದ್ರಣ ಆಗ್ತಾ ಇದ್ದಿದ್ದು ಅಲ್ಲಿ. ಅವೆಲ್ಲ ನಮಗೆ ಗೊತ್ತಿರಲಿಲ್ಲ. ನಾನು ಇನ್ನೂ ಎಮರ್ಜೆನ್ಸಿ ಇದ್ದ ಸಂದರ್ಭದಲ್ಲಿ ಹೈಸ್ಕೂಲ್ ಹುಡುಗ. ಅವಾಗ ನಮಗೆ ಗೊತ್ತಿರಲಿಲ್ಲ ಅದರದ್ದು ಎಮರ್ಜೆನ್ಸಿಯ ತಾಪ ಏನು ಅನ್ನುವಂಥದ್ದು. ಬೇರೆಯವರು ಹೇಳ್ತಾ ಇದ್ದಿದ್ದು ಕೇಳ್ತಾ ಇದ್ದು. ಆದರೆ ಭೂಗತ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಂಥ ನಮ್ಮ ಲೇಖಕರು ಇರ್ಬೋದು, ಕವಿಗಳಿರ್ಬೋದು, ಇವರು ಬರೆದದ್ದ ಸಣ್ಣ ಸಣ್ಣ ಅಭಿಪ್ರಾಯಗಳನ್ನು, ಸಣ್ಣ ಸಣ್ಣ ಪುಸ್ತಿಕೆಗಳನ್ನು ಮಾಡಿ ಜನಗಳಿಗೆ ತಲುಪಿಸೋದಿದೆಯಲ್ಲ, ಅದು ಬಹಳ ಕಷ್ಟ. ಆ ಕಾಲದೊಳಗಡೆ ಪೊಲೀಸ್ನವರು ಎಷ್ಟು ಕಟ್ಟೆಚ್ಚರದಿಂದ ಎಲ್ಲರನ್ನು ನಿಯಂತ್ರಿಸ್ತಾ ಇದ್ರು ಅಂತಂದರೆ ಬಹಳ ಕಷ್ಟ ಅಂತ ಸಂದರ್ಭದಲ್ಲಿ. ಬಹುಶಃ ಇಲ್ಲಿ ದೇವರಾಜ ಅರಸು ಅವರು ಇದ್ದದ್ರಿಂದಾಗಿ ಮುಖ್ಯಮಂತ್ರಿಯಾಗಿ ಅಷ್ಟೊಂದು ನಮ್ಗೆ ಯಾರಿಗೂ, ನಮ್ಮ ಲೇಖಕರಿಗೆ
ಆ ಕಷ್ಟದ ಬಿಸಿ ಕಾಡಲಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಆ, ಒಂದು ರೀತಿ ಅಂಥ ಒಂದು ಸವಾಲಿನ ಕೆಲಸವನ್ನ ಕೂಡ ಇಳಾ ಮುದ್ರಣಾಲಯ ಮಾಡ್ತಾ ಇತ್ತು. ಅದು ವಿಜಯಂನವರ ಕಾರಣಕ್ಕಾಗಿ. ನಮಗೆಲ್ಲ ರಾಜ್ಕುಮಾರ್ ಆ, ಕತೆ ಗೊತ್ತಾಗಿದ್ದು ಅಥವಾ ಅವರ ಬದುಕಿನ ಕತೆ ಗೊತ್ತಾಗಿದ್ದೇ ಕಥಾನಾಯಕನ ಕತೆ. ಆ, ಒಂದು ಪತ್ರಿಕೆಯಲ್ಲಿ ಅವಾಗ ಬರ್ತಾ ಇತ್ತದು ಕಥಾನಾಯಕನ ಕತೆ ಅಂತ. ಆ ಆ, ಯಾವುದು ವಿಜಯ ಚಿತ್ರ, ರೂಪತಾರ, ಆಮೇಲೆ ಸೊ ಅಲ್ಲಿ ಅದನ್ನು ಓದ್ತಾ ಇದ್ದ ನಾವೆಲ್ಲ ಅವಾಗ ಇನ್ನೂ ಹೈಸ್ಕೂಲ್ ಹುಡುಗರೆ. ಆಗ್ಲೇನೆ ಅಮ್ಮ ಬರಿತಾ ಇದ್ದದನ್ನೆಲ್ಲ ಓದ್ತಾ ಇದ್ದೋ. ಆಗ ನಮಗೆ ರಾಜ್ಕುಮಾರ್ ಅಂದ್ರೆ ಏನು, ಅವ್ರ ಜೀವನ ಹೇಗಿತ್ತು ಅನ್ನೋಂಥದ್ದು ಇವರ ಬರವಣಿಗೆಯ ಮೂಲಕ ನಮಗೆ ಗೊತ್ತಾಗ್ತಾ ಇತ್ತು. ಸೊ ಹೀಗೆ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಸಂಸ್ಕೃತಿಗೆ, ಕನ್ನಡ ಪತ್ರಿಕೋದ್ಯಮಕ್ಕೆ, ಬಹುಶಃ ಪತ್ರಿಕೋದ್ಯಮ ಅಂತ ಹೇಳಿದಾಗ ಮೊಟ್ಟ ಮೊದಲು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ ಮಹಿಳೆ ಅಮ್ಮನೇ ಇರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಆ ಕಾಲದೊಳಗೆ ಇನ್ಯಾರು ಇಷ್ಟು ದಿಟ್ಟವಾಗಿ ಪತ್ರಿಕೋದ್ಯಮದಲ್ಲಿ ತಮ್ಮನ್ನು ತಾವು ಯಾವ ಹೆಣ್ಣು ಮಕ್ಕಳು ತೊಡಗಿಸ್ಕೊಳಕ್ ಸಾಧ್ಯ ಆಗ್ತಾ ಇರಲಿಲ್ಲ. ಆಮೇಲೆ ಅನೇಕ ಜನ ಬಂದರು. ಆದರೆ ಪತ್ರಿಕೋದ್ಯಮದಲ್ಲಿ ಒಬ್ಬ ಮಹಿಳೆಯಾಗಿ ಅವ್ರು ಮಾಡಿರೋ ಕೆಲಸ ಇದೆಯಲ್ಲ, ಅದನ್ನು ಕೂಡ ನಾವು ಗಮನಿಸಬೇಕು. ನೋಡಿ, ಇವರು ಅಷ್ಟೇ ಬರೀ ಪತ್ರಿಕೋದ್ಯಮ, ಇದು ಕಥಾನಾಯಕನ ಕತೆ ಇಷ್ಟು ಬರ್ಕೊಂಡು ಮಾತ್ರ ಕೂತ್ಕೊಳ್ಳಿ, ನಾಟಕಗಳನ್ನ ಬರೋದು. ಇವತ್ತೇನಾದರೂ ಕನ್ನಡದಲ್ಲಿ ಒಂದು ಬೀದಿ ನಾಟಕ ಚಳುವಳಿ ಅಂತ ಏನಾದರೂ ರೂಪುಗೊಂಡು ಆ ಚಳುವಳಿಗೆ ಒಂದು ಮೂಲ ಧಾತುವಾಗಿ ನಾಟಕಗಳನ್ನು ಬರ್ಕೊಟ್ಟವರು ಅಮ್ಮ. ಅವರ ಬಂದರು ನಾಟಕವನ್ನ ನೀವು ನೋಡಿರ್ತೀರಿ ಅಂತ ಅನ್ಕೊಂಡಿದ್ದೀನಿ. 1979ರಲ್ಲಿ ನಾನು ಅವಾಗ ತುಮಕೂರಿನಲ್ಲಿ ವಿದ್ಯಾರ್ಥಿಯಾಗಿದ್ದೆ, BA ಫಸ್ಟ್ ಇಯರ್ ವಿದ್ಯಾರ್ಥಿ. ಆಗ ಆ ನಾಟಕವನ್ನ AS ಮೂರ್ತಿ ಅವ್ರನ್ನ ಮನೆಗೆ ಬಂದು ಅವ್ರನ್ನ ಒಪ್ಪಿಸಿ, ಅವ್ರು ನಾಟಕ ಮಾಡ್ತಾ ಇದ್ರು ಬಂದರು ಒಪ್ಪಿಸಿ ನಾನು ತುಮಕೂರಿಗೆ ಕರ್ಕೊಂಡೋಗಿ ಟೌನ್ ಹಾಲ್ ಎದುರುಗಡೆ ಬೀದಿ ಒಳಗಡೆ ಆ ನಾಟಕವನ್ನ ಮಾಡಿಸಿದ್ವಿ. ಅಷ್ಟು ರೀತಿ ಒಳಗಡೆ ಒಂದು ಜನರ ಸಮಸ್ಯೆಗಳನ್ನ ತಗೊಂಡು, ಸಾಮಾಜಿಕ ಸಮಸ್ಯೆಗಳಿರ್ಬೋದು, ಆರ್ಥಿಕ ಸಮಸ್ಯೆಗಳಿರ್ಬೋದು, ಅಥವಾ ಜನ ಏನನ್ನ ಅನುಭವಿಸ್ತಾ ಇದ್ದಾರೆ, ಅಥವಾ ಪ್ರಜಾಪ್ರಭುತ್ವವನ್ನು ಪ್ರಶ್ನೆ ಮಾಡೋದಿರ್ಬೋದು, ಇದೆಲ್ಲವನ್ನು ಕೂಡ ತಮ್ಮ ನಾಟಕಗಳಲ್ಲಿ ವಿಜಯಮ್ಮ ಮಾಡಿದ್ರು. ಅದನ್ನೆಲ್ಲ ನಾವು ಗಮನಿಸಬೇಕಾಗಿದೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾದ್ದು ಅಂತಂದ್ರೆ, ಈ ಕ್ಷಣದಲ್ಲೂ ಕೂಡ ಈಗ ಅವ್ರಿಗೇನೋ ಸ್ವಲ್ಪ ಆರೋಗ್ಯ ಒಂಚೂರು ವಯಸ್ಸಾಗ್ತಾ ಇದೆ. ಆ ಕಾರಣದಿಂದ ಅವ್ರು ಮನೇಲಿ ಇರಬಹುದು ಅಷ್ಟೇ ಹೊರತು ಮನೇಲಿ ಇರೋರು ಅಲ್ಲ. ಅವ್ರು ಯಾವಾಗಲೂ ಬೀದಿಯಲ್ಲೇ ಇರೋರು. ನಾವು ಯಾವುದೇ ಹೋರಾಟ ಕಟ್ಟಲಿ, ಆ ಹೋರಾಟಕ್ಕೆ ಅಮ್ಮ ಹಿಂಗಿದೆ ಬರಬೇಕು ಅಂತಂದ್ರೆ ನಾವು ಕರೀದೇ ಇದ್ರು ಕೂಡ ಎಲ್ಲರಿಗಿಂತ ಮುಂದೆ ಬಂದು ಆ ಹೋರಾಟದಲ್ಲಿ ಕನ್ನಡದ ಸಮಸ್ಯೆಗಳಿರ್ಬೋದು, ರೈತರ ಸಮಸ್ಯೆ ಇರ್ಬೋದು, ಲೇಖಕರ ಸಮಸ್ಯೆಗಳಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಾದಂಥ ಹೋರಾಟಗಳಿಗೆ ಧ್ವನಿ ಕೊಡ್ತಾ ಇದ್ದಿದ್ದು ಆ ಕಾಲದಿಂದಲೂ ಕೂಡ ವಿಜಯಮ್ಮ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನೋಡಿ, ಇದೆಲ್ಲವೂ ಕೂಡ ವಿಜಯಮ್ಮನಂತವ್ರನ್ನ ನಾವು ಯಾತಕ್ಕೆ ಇಂಥ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಬೇಕಾಗಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ತುಂಬಾ ಮುಖ್ಯವಾದ ಕಾರಣಗಳಾಗಿದ್ದಾವೆ. ಕೊಡ್ತಾ ಇರೋದಾದ್ರೂ ಯಾವ ಪ್ರಶಸ್ತಿ? ಕೀರಂ ಹೆಸರಿನ ಪ್ರಶಸ್ತಿ. ನಿಮಗೆ ಗೊತ್ತಿದೆ, ವಿಜಯಮ್ಮ ಅವರಲ್ಲಿ ಕೀರಂ ಬಗ್ಗೆ ಎಂಥ ಒಂದು ಅಗಾಧವಾದಂಥ ಗೌರವ, ಪ್ರೀತಿ ಇತ್ತು. ಕೀರಂ ವಿದ್ವತ್ ಬಗ್ಗೆ ಇವರಿಗೆ ಅಗಾಧವಾದ ಗೌರವ. ಅವ್ರ ಕೊನೆಯ ದಿವಸ ಕೀರಂ ಆ ರಾತ್ರಿ ಹೋದ್ರಲ್ಲ, ಅವತ್ತೆಲ್ಲ ನಾವು ಅಲ್ಲೇ ಇದ್ದೋ. ಸುಚಿತ್ರಾದಲ್ಲಿ ಕೀರಂ ಆಡಿದ ಮಾತುಗಳಿದಾವಲ್ಲ, ಬೇಂದ್ರೆ ಇವ್ರನ್ನ ಕುರಿತಂತೆ, ಅದನ್ನ ಕೇಳಿದ 10 ಜನ ಇಲ್ಲಿದ್ದಾರೆ. ಒಬ್ಬ ಶ್ರೀನಿವಾಸ ಮೂರ್ತಿ, ಒಬ್ಬ ಜಯಶಂಕರ, ಎಷ್ಟು ಜನ ಇಲ್ಲಿ, ನಮ್ಮ ಗುಂಡಣ್ಣ ಇರ್ಬೋದು, ನಾವೆಲ್ಲರೂ ಕೂಡ ಕೀರಂ ಅವರ ಮಾತುಗಳನ್ನ ಅವತ್ತು ಕೇಳ್ದೋ. ಅದೇ ಕೊನೆ ಮಾತಾಗುತ್ತೆ, ಅದೇ ಕೊನೆ ಸಭೆ ಆಗುತ್ತೆ ಅಂತ ನಾವು ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಬಹುಶಃ ನಮ್ಮೆಲ್ಲರಿಗಿಂತ ದೊಡ್ಡ ಆಘಾತ ಆಗಿರೋದು ವಿಜಯಮ್ಮನವ್ರಿಗೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಸಭೆಗೆ ಮೇಷ್ಟ್ರನ್ನ ಕರೆದಿದ್ದು ವಿಜಯಮ್ಮನವರು, ಅಲ್ಲಿ ಸಭೆಯನ್ನ ಏರ್ಪಾಟ್ ಮಾಡಿದ್ದವರು ವಿಜಯಮ್ಮನವರು. ತಾನು ಮಾಡಿದ ಸಭೆಯಲ್ಲಿ ಅವರು ಕೊನೆಯದಾಗಿ ಮಾತಾಡ್ತಾರೆ ಅನ್ನುವಂಥ ನಿರೀಕ್ಷೆ ಅಮ್ಮನಿಗೇನು ಇರಲಿಲ್ಲ. ಆದರೂ ಅದು ಕೊನೆಯ ಸಭೆ ಆಗಿ ಹೋಯ್ತಲ್ಲ, ಅದೊಂದು ಬಹಳ ದೊಡ್ಡ ವಿಷಾದದ ನೋವಾಗಿ ಅವರ ಎದೆಯಲ್ಲಿ ಸದಾ ಇದ್ದಿರಬಹುದು ಅನ್ನುವಂಥ ಒಂದಿದೆ. ಏನು ಮಾಡೋಕ್ಕಾಗಲ್ಲ. ಅಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಯಾರು ಕೂಡ ಅದಕ್ಕೆ ಇದು ಏನು ಉತ್ತರ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ನಮ್ಗೆ ಗೊತ್ತಾಗಲ್ಲ. ಬಹುಶಃ ಅವತ್ತು ನಮ್ಮ ವೆಂಕಟೇಶ್ ಮೂರ್ತಿ, ಆತ್ಮಾನಂದ ಇವರೆಲ್ಲ ಇದ್ರು ಅಂತ ಅನ್ಕೊಂಡಿದ್ದೀನಿ. ಅವ್ರ ಜೊತೆ ಒಳಗೆ ಹೋದಂಥ ನಮ್ಮ ರಂಗನಾಥ್ ಕುಂಟೆ ಇವರೆಲ್ಲರೂ ಕೂಡ ಜೈಶಂಕರ್ ಮೊನ್ನೆ ಎಲ್ಲ ಬರೆದಿದ್ರು. ಹೋದ್ರು ಕೂಡ ಕೀರಂ ಎಂಥ ಹಠವಾದಿ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು. ಅವರು ಏನಾದರೂ ಒಂದು ಡಿಸಿಷನ್ ತಗೊಂಡ್ರು ಅಂದ್ರೆ ಅದಕ್ಕೆ ಕಮಿಟ್ ಆಗಿರೋರು, ಮತ್ತು ಬೇರೆ ಬದಲಾಯಿಸ್ತಿರ್ಲಿಲ್ಲ. ಡಾಕ್ಟರ್ ಹತ್ರ ಹೋಗಿದ್ದಾರೆ, ಡಾಕ್ಟರ್ ಹೇಳಿದ್ದಾರೆ, ಇಲ್ಲ ನಿಮ್ಗೆ ಸ್ವಲ್ಪ ಹೃದಯದ ತೊಂದರೆ ಇದೆ, ಏನೂ ಆಗಲ್ಲ ತಾನೇ, ಒಂದು ಮಾತ್ರೆ ತಗೊಂಡ್ರೆ ಸರಿ ಆಯ್ತಲ್ವ, ಏನೋ ಕೇಳಿದ್ದಾರೆ, ಡಾಕ್ಟರ್ ಆಗ್ಬೋದು ಅಂದ್ರೆ ಹಂಗಾರೆ ನಿಮ್ಮ ಆಸ್ಪತ್ರೆ ಅಡ್ಮಿಟ್ ಆಗಿ ಅಂತಂದ್ರೆ ನಿಮ್ಮ ಆಸ್ಪತ್ರೆಯಲ್ಲಿ ನಾನು ಯಾಕೆ ಅಡ್ಮಿಟ್ ಆಗಬೇಕು ಅಂತ ಹೇಳಿ ಅಲ್ಲಿಂದ
ವಾಪಸ್ ಬಂದಿದ್ದಾರೆ. ವಾಪಸ್ ಬಂದದ್ದೇ ಅವರಿಗೆ ಮುಳುವಾಯಿತು ಅಂತ ಹೇಳಿ ನಮಗೆಲ್ಲ ಗೊತ್ತಾಗಿದೆ. ಹಾಗಾಗಿ ಮೇಷ್ಟ್ರು ಅಗಲಿ ಹೋದರು. ಆದರೆ ಮೇಷ್ಟ್ರವರ ಆಶಯಗಳೇನಿದ್ದೋ ಆ ಆಶಯಗಳನ್ನ ನಾವೆಲ್ಲರೂ ಹೇಗೆ ಮುಂದುವರಿಸಬೇಕು, ನಮ್ದಮ್ಮದೇ ಆದ ಮಿತಿಗಳಲ್ಲಿ, ನಾವೇನು ಎಲ್ಲ ಸರ್ವಶಕ್ತರೇನಲ್ಲ, ನಮ್ಮಗಳದೇ ಮಿತಿಯಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಕೀರಂ ಯಾವ ಕನಸುಗಳನ್ನು ಇಟ್ಟುಕೊಂಡಿದ್ರು ಮತ್ತು ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ರು ಅನ್ನೋಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ನಮ್ಮಂಥ ಹಳ್ಳಿಯಿಂದ ಬಂದಂಥ ಹುಡುಗರನ್ನ ಗುರುತಿಸ್ತಾ ಇದ್ರು. ನನ್ನಲ್ಲಿ ಒಂದು ಸಣ್ಣ ಪ್ರತಿಭೆ ಇದೆ ಅಂತಂದ್ರೆ, ಒಂದು ಪದ್ಯ ಬರೀತಾನೆ 4 ಸಾಲು, ಪರವಾಗಿಲ್ಲ ಇವನು ಅಂತಂದ್ರೆ ಬಿಗಿಯಾಗಿ ಹಿಡ್ಕೊಳ್ಳೋರು. ನಮ್ಮನ್ನ ಹಿಡ್ಕೊಂಡು ನಮ್ಮನ್ನ ತರಬೇತಿ ಮಾಡೋದಕ್ಕೆ ನಾನಾ ರೀತಿಯಾದಂಥ ಪ್ರಯೋಗಗಳನ್ನು ಮಾಡ್ತಾ ಇದ್ರು. ಅವರ ಪ್ರಯೋಗಗಳು 24x7 ದಿನವೂ 24 ಗಂಟೆಯೂ ಅವ್ರ ಜೊತೆಲಿದ್ರೆ 24 ಗಂಟೆಯೂ ನಮಗೆ ಪಾಠ ಹೇಳ್ಕೊಡೋದು. ಎಲ್ಲೆಲ್ಲಿ ಪಾಠ ಹೇಳ್ಕೊಡ್ತಾ ಇದ್ರು ಅಂದ್ರೆ ಅದನ್ನ ಎಲ್ಲ ಕಡೆ ಹೇಳಲಾಗಿದೆ. ಮತ್ತೆ ಅದನ್ನ ಹೇಳೋವಂಥದ್ದು ಅಷ್ಟು ಉಚಿತವಾದಲ್ವೇನೋ ಅಂತ ನನಗೆ ಅನ್ಸುತ್ತೆ. ಅವರು ಮನೆ ಒಳಗಡೆ ಹೋದ್ರಂತೂ, ಮನೆಗೆ ಹೋಗ್ಬೇಕಾದ್ರೆ ಆಗಲಿ ರಾತ್ರಿ 12 ಗಂಟೆ 1 ಗಂಟೆ ಆಗ್ಬಿಟ್ಟಿರೋದು. ಮೇಡಮ್ ಬೈಯೋರು, ಯಾಕ್ರಿ ಕರ್ಕೊಂಬಂದಿದ್ದೀರಿ, ಕರ್ಕೊಂಡೋಗ್ರಿ ನಿಮ್ಮ ಮನೆ, ನಮ್ಮಲ್ಲಿ ಹೆಣ್ಮಕ್ಳಿದ್ದಾರೆ, ಕರ್ಕೊಂಡೋಗ್ರಿ ಇವನ್ನ ಅಂತ ಹೇಳ್ಬಿಟ್ಟು ಮೇಷ್ಟ್ರನ್ನ ಬೈಯೋರು. ಆದರೂ ಒಳಗಡೆ ಹೋಗಿ ಮೇಡಮ್ನ ಹೇಗೆ ಸಮಾಧಾನ ಮಾಡಬೇಕೋ ಮಾಡಿ ರಾತ್ರಿ ಎಲ್ಲ ಓದೋರು. ಅದು ಹಿಂಗೆ ಗೊತ್ತಾ, ಅವ್ರದ್ದು ಓದಿನ ದಾಂಪತ್ಯ. ನಾನು ಅನೇಕ ಕಡೆ ಇದನ್ನು ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳ್ತೀನಿ. ಈ ದಾಂಪತ್ಯ ಅನ್ನೋ ಗಂಡ ಹೆಂಡತಿಯ ಸಂಬಂಧ ಇದೆಯಲ್ಲ, ಅದು ಹಲವು ನೆಲೆಗಳಲ್ಲಿ ಇರ್ತದೆ. ಇವ್ರದ್ದು ಯಾವುದು ಅಂತಂದ್ರೆ ಓದಿನ ನೆಲೆ. ಒಂದ್ ಕಡೆ ಕುಮಾರವ್ಯಾಸ ಭಾರತವನ್ನ ಇವ್ರು ಹಿಡ್ಕೊಳ್ಳೋರು, ಅವ್ರ ಕೈಗೊಂಟೆ 3-4 ಪ್ರತಿಗಳಿರೋರು ನನಗೂ ಹೊಂದ್ಕೊಳ್ಳೋರು. ಕೂತ್ಕೊಳ್ರಿ ಅಂತ ಹೇಳ್ಬಿಟ್ಟು ರಾತ್ರಿ 12 ಗಂಟೆ 1 ಗಂಟೆ ಮೇಲೆ ಕೂತ್ಕೊಂಡು ಅದನ್ನು ಓಪನ್ ಮಾಡಿ ಎಲ್ಲಿ ಬೇಕಾದ್ರೂ ಓಪನ್ ಮಾಡ್ಬೋದಾಗಿತ್ತು. ನಾವು ಓಪನ್ ಮಾಡಿ ಓದ್ತಾ ಹೋಗೋರು, ನಾವು ಕೇಳಿಸ್ಕೊಳ್ತಾ ಇದ್ದೋ. ಅಷ್ಟ್ರ ಮಟ್ಟಿಗೆ ಅವರು ಒಟ್ಟಿಗೆ ಗಂಡ ಹೆಂಡತಿ ಒಂದು ಓದಿನ ದಾಂಪತ್ಯವನ್ನ ನಡೆಸ್ತಾ ಇದ್ರಲ್ಲ, ಅದು ಬಹಳ ಮುಖ್ಯ. ಮೇಡಮ್ ಅನುವಾದಗಳನ್ನು ಮಾಡದಂಥ ಸಂದರ್ಭದಲ್ಲಿ ಸಾಫೋ ಪದ್ಯಗಳನ್ನು ಅನುವಾದ ಮಾಡಿದ್ರು. ಅದನ್ನ ಪ್ರಕಟ ಮಾಡೋದಕ್ಕೆ ಮೇಡಮ್ ಸ್ವಲ್ಪ ಹಿಂಜರಿಕೆ. ಎಲ್ಲಿ ಕೀರಂಗೆ ತೋರಿಸ್ಬಿಟ್ರೆ ಇವ್ರಿಗೆ ಏನಂದ್ಬಿಡ್ತಾರೋ ಏನೋ ಕಥೆಯೋ, ನನ್ನ ಪದ್ಯ ಅನುವಾದ ಚೆನ್ನಾಗಿದೆಯೋ ಇಲ್ವೋ ಅಂತೇಳಿ ನನ್ನ ಕೈಲಿ ಕೊಡೋರು. ನಾನು ತಗೊಂಡೋಗಿ ಶೂದ್ರನಿಗೆ ಮತ್ತು ಲಂಕೇಶ್ ಅವರಿಗೆ ಕೊಡ್ತಾ ಇದ್ದೆ. ಸರ್, ವಿಜಯಲಕ್ಷ್ಮಿ ಮೇಡಮ್ ಅನುವಾದ ಮಾಡಿರೋ ಪದ್ಯ ಅಂತ. ಶೂದ್ರ ಅದನ್ನ ಪಬ್ಲಿಷ್ ಮಾಡೋರು. ಲಂಕೇಶ್ ಮೇಷ್ಟ್ರು ಕೂಡ ಪಬ್ಲಿಷ್ ಮಾಡಿದ್ರು. ಲಂಕೇಶ್ ಅದು ಪುಸ್ತಕ ಆಗುವ ಕಾಲಕ್ಕೆ ಅದಕ್ಕೆ ಅತ್ಯುತ್ತಮವಾದಂಥ ಒಂದು ಪ್ರಸ್ತಾವನೆಯನ್ನ ಲಂಕೇಶ್ ಬರೆದ್ರು. ಗ್ರೀಕ್ ಕಾವ್ಯದ ಬಗ್ಗೆ ಇರ್ಬೋದು, ಸ್ಯಾಫೋ ಬಗ್ಗೆ ಇರ್ಬೋದು, ಮತ್ತು ಟ್ರಾನ್ಸ್ಲೇಷನ್ ಬಗ್ಗೆ ಇರ್ಬೋದು, ಆ ಭಾಷಾಂತರದ ಕಲೆಗಾರಿಕೆ ಇದೆಯಲ್ಲ ಅದ್ರ ಬಗ್ಗೆ ಲಂಕೇಶ್ ಬರೆದ ಅತ್ಯುತ್ತಮ ಲೇಖನಗಳಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅವರ ಪುಸ್ತಕಕ್ಕೆ ಬರೆದಂಥ ಪ್ರಸ್ತಾವನೆ ಕೂಡ ಗಮನ ಸೆಳೆಯುವಂಥ ಒಂದಿದು. ಅದನ್ನು ಕೀರಂ ಬಹಳ ಶ್ರದ್ಧೆಯಿಂದ ಪ್ರಕಟ ಮಾಡಿ, ಇದು ಏನೋ ಅನುವಾದ ಮಾಡಿದಾಳೆ ಹಾಗೆ ಹೀಗೆ ಅಂತ ಬಿಟ್ಟು ತನ್ನ ಹೆಂಡತಿ ಬಗ್ಗೆ ನಿರ್ಲಕ್ಷ್ಯ ಏನು ತಾಳಲಿಲ್ಲ. ಸರ್, ಇದಾಗಬೇಕು, ಇದು ಬಹಳ ಚೆನ್ನಾಗಿ ಮೇಡಮ್ ಅನುವಾದ ಮಾಡಿದ್ದಾರೆ ಅಂದ್ರೆ ಮಾಡಿದ್ರು. ಅದನ್ನ MS ಮೂರ್ತಿ ಅದಕ್ಕೆ ಎಷ್ಟು ಚೆನ್ನಾಗಿರುವಂಥ ಒಂದು ಕವರ್ ಪೇಜ್ ಬರೆದಿದ್ರು ಅಂದ್ರೆ, ಈಗಲೂ ನನ್ನ ಹತ್ರ ಆ ಪುಸ್ತಕ ಇದೆ. ಅದು ಅಷ್ಟು ಅದ್ಭುತವಾದ ರೀತಿಯಲ್ಲಿ. ಆಮೇಲೆ ಕೀರಂ ಹೇಳೋರು, ನೋಡಿ ನೀವೆಲ್ಲ ಮಾಡೋವಂಥ ಈ ಸಂಕಲನಗಳಿಗೆ ಸಾಹಿತ್ಯ ಅಕಾಡೆಮಿದೋ ಇನ್ಯಾವುದೋ ಒಂದು ಅವಾರ್ಡ್ ಬರಬೇಕು. ಅವಾರ್ಡ್ ಬಂದ್ರೆ ಏನು ಲಾಭ ಆಗುತ್ತೆ ಅಂದ್ರಿ ಅಂತ ಕೇಳೋರು. ಏನು ಸರ್ ಅಂದ್ರೆ, ಈ ಪುಸ್ತಕ ಸ್ವಲ್ಪ ಜನಗಳಿಗೆ ತಲುಪುತ್ತೆ. ಇನ್ನೊಂದೇನು ಅಂತಂದ್ರೆ, ಆ ಸಾಹಿತ್ಯ ಅಕಾಡೆಮಿಯವರೊಂದು ಅವಾಗ ನಮಗೆಲ್ಲ ಕೊಡ್ತಾ ಇದ್ದಿದ್ದು ಬರೀ 5,000. ಈಗ 25,000 ಆಗಿದೆ ಕಪ್ಪಣ್ಣ, ಆಗ ಬರೀ 5,000. ಸೊ ಈ 25,000 ಕಡಿಮೆ ನನ್ನ ಲೆಕ್ಕದೊಳಗಡೆ. ಸೊ ಅಷ್ಟು 5,000 ಹಣ ಬಂದ್ರೆ ನೀವು ಪುಸ್ತಕ ಪ್ರಿಂಟ್ ಮಾಡಿರ್ತೀರಲ್ಲ, ಅದು ನಿಮ್ಗೊಂದು ಸ್ವಲ್ಪ ಸಹಾಯ ಆಗ್ಬೋದು. ಯಾಕೆಂದ್ರೆ ಆ ಕಾಲದಲ್ಲಿ ಕವನ ಸಂಕಲನಗಳನ್ನ ಪಬ್ಲಿಷ್ ಮಾಡೋರೇ ಯಾರು ಇರ್ತಾ ಇರಲಿಲ್ಲ, ಎದುರಿಸೋರು. ನನ್ನ ಕವನ ಸಂಕಲನ 92ರಲ್ಲಿ ಬಂತಲ್ಲ, ಆಗ್ಲೇ ಹೆದರ್ಸೋರೆಲ್ರಿ, ಯಾರು ಓದ್ತಾರೆ ಪದ್ಯಗಳನ್ನ, ಕವನ ಸಂಕಲನ ಮಾಡಬೇಡಿ, ಒಂದು 100-200 ಮಾಡಿ, ಮ್ಯಾಕ್ಸಿಮಮ್ ಅಂದ್ರೆ 500 ಪ್ರಿಂಟ್ ಮಾಡಿ, ಜಾಸ್ತಿ ಪ್ರತಿ ಮಾಡಬೇಡಿ ಅಂತ ಹೇಳಿ. ಆದ್ರೆ ಕೆಲವ್ರಿಗೆ ಅರ್ಥ ಆಗ್ದಲೇ ಇರೋದೇನು ಅಂತಂದ್ರೆ, ಕವನ ಸಂಕಲನಗಳು ಡಿಮ್ಯಾಂಡ್ ಇತ್ತು ಆ ಕಾಲದಲ್ಲಿ. ತುಂಬಾ ಜನ ಕವಿತೆಗಳನ್ನ ಇಷ್ಟಪಟ್ಟು ಕೊಂಡ್ಕೊಂಡು ಓದ್ತಾ ಇದ್ರು. ನನ್ನ ಕವನ ಸಂಕಲನ ಮೊದಲನೇ ಸಂಕಲನವೇ ಕೇವಲ 1 ವರ್ಷದ ಅವಧಿಯಲ್ಲಿ ಅದು ಖಾಲಿಯಾಗಿ ಮತ್ತೆ ಮರುಮುದ್ರಣವನ್ನ ಕಾಣ್ತು ಅಂತಂದ್ರೆ, ಕವಿತೆ ಬಗ್ಗೆ ಕನ್ನಡಿಗರು ತೋರಿಸಿರುವ ಬಹುದೊಡ್ಡ ಪ್ರೀತಿ ಇದೆಯಲ್ಲ, ಅದನ್ನ ಅದನ್ನು ಗ್ರಹಿಸಕ್ ಸಾಧ್ಯ ಆಗ್ತಾ ಇದ್ದಿದ್ದು ಕೀರಮಿಗೆ ಮಾತ್ರ. ಆ ಸಂಕಲನ ಬರೋದಕ್ಕೆ, ನನ್ನ ಸಂಕಲನ ಬರೋದಕ್ಕೆ ನನಗೂ ಅವ್ರಿಗೂ ಏನು ಎತ್ತಲಿಂದೆತ್ತ ಸಂಬಂಧ, ನಾನು ಶಿಷ್ಯ ಅಷ್ಟೇ ಅವರಿಗೆ. ಅವರು ನನ್ನ ಸಂಕಲನ ಪದ್ಯಗಳು ತೀಸ್ಕೊಂಡು ಟೈಪ್ ಮಾಡಿಸಿ ಅನಂತಮೂರ್ತಿ ಅವ್ರ ಮನೆ, ಇಲ್ಲೆಲ್ಲೋ ವಿವೇಕ್ ಶಾನ್ಬಾಗ್ ಮನೇಲಿ ಇದ್ರು, ಶಾಂತಿನಗರದಲ್ಲಿ ಮೇಷ್ಟ್ರು ಅನಂತಮೂರ್ತಿ ಅವರು, ಅಲ್ಲಿ ತಗೊಂಡೋಗಿ ಅನಂತಮೂರ್ತಿ ಅವ್ರ ಮನೆ ಬಾಗಲ್ ತಟ್ಟಿ, ಅವ್ರಿಗೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ, ಈ ಪದ್ಯಗಳಿಗೆ ಒಂದು ಬ್ಲರ್ಬರ್ ಕೊಡಿ ಅಂತ ಕೇಳಿದ್ರು. ಆಮೇಲೆ ಅನಂತಮೂರ್ತಿ ನನ್ನ ಕೈಲಿ ಓದಿಸಿ, ಅಷ್ಟೊತ್ತಿಗಾಗಲೇ ಅವರು ಕೊಟ್ಟಾಯಂನಲ್ಲಿ ಗಾಂಧಿ
ವಿಶ್ವವಿದ್ಯಾಲಯದಲ್ಲಿ ಉಪಕುಲಪತಿಗಳಾಗಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿಂದನೇ ಒಂದು ಬ್ಲರ್ಬನ್ನು ಬರೆದಿದ್ರು. ಆಮೇಲೆ GSS ಕೈಲಿ ಇದಕ್ಕೆ ಮುನ್ನುಡಿ ಬರೆಸು ಅಂತೇಳಿ ನಾನೇ ತಗೊಂಡೋಗಿ ಮೇಸ್ಟ್ರಿಗೆ ಕೊಟ್ಟು ಗುರುಗಳಿಗೆ ಅವರು ಮುನ್ನುಡಿಯನ್ನು ಬರ್ಕೊಟ್ರು. ಮತ್ತು ಇಡೀ ಪುಸ್ತಕ ಬಿಡುಗಡೆ ಆಗೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನ ಕೀರಂ ಆ ಕಾಲದಲ್ಲಿ ಮಾಡಿದ್ರು. ತಾವೇ ಆ ಸಂಕಲನವನ್ನು ಕುರಿತು ಪರಿಚಯ ಮಾತಾಡಿದ್ರು. ರಾಮಚಂದ್ರ ಶರ್ಮಾ ಅವರು ಅದರ ಅಧ್ಯಕ್ಷತೆ ವಹಿಸಿದ್ರು. ಅಗ್ರಹಾರ ಕೃಷ್ಣಮೂರ್ತಿ ಆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು. ಅಂದರೆ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ, ಒಂದು ಪುಸ್ತಕ ಬಿಡುಗಡೆ ಈ ಥರದ್ದೊಂದು ಕಾರ್ಯಕ್ರಮ ಆಗಬೇಕು, ಒಂದು ಕವಿಗೋಷ್ಠಿ ಆಗಬೇಕು, ಒಂದು ವಿಚಾರ ಸಂಕಿರಣ ಆಗಬೇಕು ಅಂದರೆ ಕೀರಂ ತಾಳ್ತಾ ಇದ್ದಂಥ ಒಂದು ಜವಾಬ್ದಾರಿ ಇದೆಯಲ್ಲ, ಅದು ಬಹಳ ಮುಖ್ಯ. ಒಬ್ಬ ಹೊಸ ಕಾಲದ ಲೇಖಕ ಬಂದ ಅಂತಂದ್ರೆ ಆ ಲೇಖಕನ ಹೇಗೆ ಕನ್ನಡಿಗರಿಗೆ ಅಥವಾ ವಿದ್ವತ್ ಲೋಕಕ್ಕೆ ಪರಿಚಯಿಸಬೇಕು ಅನ್ನುವಂಥದ್ದು ಕೂಡ ಕೀರಂ ಅವರಲ್ಲಿ ಬಹಳ ಒಂದು ಕಾಳಜಿ ಇರ್ತಾ ಇತ್ತು. ಅಂಥ ಗುರುಗಳು ಕೀರಂ ನಾಗರಾಜ್. ಬಹುಶಃ ಕನ್ನಡದ ಸಂದರ್ಭದಲ್ಲಿ ನಿಮ್ಗೆ ಗೊತ್ತು, ನಮ್ಗೆಲ್ರಿಗೂ ಗೊತ್ತು, ಯಾವ ಲೇಖಕನ ಬಗ್ಗೆಯೂ ಹೀಗೆ ನಿರಂತರವಾಗಿ ವರ್ಷಕ್ಕೆ 2-3 ಕಾರ್ಯಕ್ರಮಗಳು ಅವರು ಹೋಗಿ 10 ವರ್ಷ ಆದ್ಮೇಲೂ ನಡೀತಾ ಇದ್ದಾವೆ ಅಂತಂದ್ರೆ ಕೀರಂ ಎಷ್ಟು ಮಹತ್ವದ ವ್ಯಕ್ತಿ ಅಂತ ಅರ್ಥ ಮಾಡ್ಕೋಬೇಕು ನಾವು. ಅವರು ಬಿತ್ತಿ ಹೋಗಿರುವ ಭಾವಗಳಿದಾವಲ್ಲ, ಈಗ ನಾವೇನಾದ್ರೂ ಬರೆದ್ರೆ ನನಗನ್ಸುತ್ತೆ ಇದನ್ನೆಲ್ಲ ಬರಿಬೇಕಾಗಿದ್ದವ್ರು ಕೀರಂ ಅಂತ ಹೇಳಿ. ಅವರು ಹೇಳ್ಕೊಟ್ಟಿದ್ದನ್ನೇ ಬರೆದ್ರೆ ನಮ್ಗೆ ಸಾಕಾಗಿದೆ. ಇನ್ನು ನಾವು ಸ್ವಂತ ಯೋಚನೆ ಮಾಡಿ ಬರಿಬೇಕಾದದ್ದನ್ನ ಏನೂ ಇಲ್ಲ. ಅಷ್ಟು ದಿವಸ ನಮ್ಗೆ ಹೇಳ್ಕೊಟ್ರಲ್ಲ, 10 ವರ್ಷ ಆದ್ರೂ ಅದನ್ನ ನಾವು ಮರೆಯಕ್ಕಾಗ್ತಾ ಇಲ್ವಲ್ಲ, ಅದೆಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ನಾವೆಲ್ಲ ಗಮನಿಸಬೇಕಾಗಿದೆ. ಈ ಕೀರಂ ಹೆಸರಿನ ಈ ಪ್ರಶಸ್ತಿ ವಿಜಯಂನವರಿಗೆ ಹೋಗಿರುವಂಥದ್ದು ಒಂದು ಸಾರ್ಥಕವಾದ್ದು. ಇದರ ಮೊದಲನೇ ಪ್ರಶಸ್ತಿ ಕೀರಂ ಸಂಸ್ಕೃತಿ ಪ್ರಶಸ್ತಿಯನ್ನ ಕೀರಂ ಅವರ ಮೇಷ್ಟ್ರಿಗೆ ಮರಳು ಸಿದ್ದಪ್ಪನವ್ರಿಗೆ ಕೊಡ್ಲಾಗಿ. ಶೂದ್ರ ಅವ್ರಿಗೆ ಆಮೇಲೆ ಇರ್ಬೇಕು ಸರ್. ಹೌದಾ? ಪರವಾಗಿಲ್ವೇ? ಕರೆಕ್ಟ್. ಆಮೇಲೆ ಮರಳು ಸಿದ್ದಪ್ಪನವರು, ಶೂದ್ರ ಅವ್ರಿಗೂ ಬಂತು, ಮರಳು ಸಿದ್ದಪ್ಪನವರು ಮೇಷ್ಟ್ರು ಅವರಿಗೆ. ಕೀರಮ್ಮು ಮರಳು ಸಿದ್ದಪ್ಪನವರ ಶಿಷ್ಯನ ಹೆಸರಿನ ಪ್ರಶಸ್ತಿಯನ್ನ ಗುರು ಬಹಳ ಪ್ರೀತಿಯಿಂದ ಬಂದು ತಗೊಂಡಿದ್ದೀಯಲ್ಲ, ಅದು ಬಹಳ ದೊಡ್ಡದು ಅಂತ ನನಗೆ ಅನ್ಸುತ್ತೆ. ಇವತ್ತು ವಿಜಯಂನವರು ಬಂದು ಈ ಪ್ರಶಸ್ತಿಯನ್ನ, ನಾನು ಅವ್ರಿಗೆ ಫೋನ್ ಮಾಡಿದಾಗ ನನಗೆ ಹುಷಾರಿಲ್ಲ, ಬರೋಕ್ಕಾಗುತ್ತೋ ಇಲ್ವೋ ಅಂತ ಹೇಳಿ ಕೊನೆಗೆ ಸುರೇಶಿಗೆ ಫೋನ್ ಮಾಡಿ ಹೇಳಿದೆ, ಅಮ್ಮನ ಏನಾದರೂ ಮಾಡಿ ಹುಷಾರು ಅವ್ರ ಆರೋಗ್ಯ ಎಲ್ಲ ಸರಿ ಮಾಡಬೇಕು, 25ನೇ ತಾರೀಕು ಅಷ್ಟೊತ್ತಿಗೆ ಸರಿ ಮಾಡಿ ಈ ಕಾರ್ಯಕ್ರಮಕ್ಕೆ ಕರ್ಕೊಂಬರ್ಬೇಕು ಅಂತ ಹೇಳಿ. ಅಮ್ಮ ಆರಾಮಾಗಿ ಬಂದಿರೋದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಮತ್ತು ನಮ್ಮ ನಲ್ಲೂರು ಪ್ರಸಾದ್ ಅವರು ಇದನ್ನ ಸ್ಥಾಪನೆ ಮಾಡಿ, ಇಲ್ಲೇ ರುದ್ರೇಶ್ ಅವಾಗಲೇ ಹೇಳಿದ್ರಲ್ಲ, ಈ ಸಾಹಿತ್ಯ ಪರಿಷತ್ತಿನ ಕಲ್ಲುಗಳ ಮೇಲೆ ಕೂತ್ಕೊಂಡು ನಾವೆಲ್ಲ ನಿರ್ಧಾರ ಮಾಡಿದ್ದು. ಆಗಲೇ ಮಲ್ಲಿಕಾರ್ಜುನಪ್ಪನವರು ಇದರ ಆರ್ಥಿಕ ಇದನ್ನು ನಾನು ವಹಿಸ್ಕೊಳ್ತೀನಿ ಅಂತೇಳಿ ಅವ್ರು ಪ್ರತಿ ವರ್ಷ 10,000 ರೂಪಾಯಿ ಹಣವನ್ನ ಪ್ರಶಸ್ತಿ ಪುರಸ್ಕೃತರಿಗಾಗಿ ಕೊಡ್ತಾ ಇದ್ದಾರೆ. ಆಮೇಲೆ ಅನೇಕ ಜನ ಸ್ನೇಹಿತರು ಎಲ್ಲರೂ ನೆರವಾಗೋದ್ರ ಮೂಲಕ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಇದನ್ನು ಸಂಘಟಿಸುವಂತ ಜವಾಬ್ದಾರಿ ನಮ್ಮ ರುದ್ರೇಶ್ ಅದರಂಗಿ ತಗೊಂಡಿರೋದಿದೆಯಲ್ಲ, ಇದಕ್ಕೆ ನಾನು ರುದ್ರೇಶ್ಗೆ ತುಂಬಾ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿದೆ. ಇದೊಂದಲ್ಲ, ಇಲ್ಲಿ ಇವತ್ತು ಪ್ರಜ್ಞಾ ಸಾಂಸ್ಕೃತಿಕ ವೇದಿಕೆಯ ಕೀರಂ ಪ್ರಶಸ್ತಿ ಈಗ ಒಂದು 10-12 ದಿವಸದಿಂದ 19ನೇ ತಾರೀಕು ರಾಜೇಂದ್ರ ಚೆನ್ನಿ ಅವರಿಗೆ ಕಾವ್ಯಾನಂದ ಪ್ರಶಸ್ತಿಯನ್ನ ಅಲ್ಲಿ ಕೊಟ್ಟು ಅದನ್ನ ಸಂಘಟನೆ ಮಾಡೋದು ರುದ್ರೇಶ್. ಆಮೇಲೆ ಈ ಎಲ್ಲರೂ ಕೂಡ ಪ್ರಶಸ್ತಿ ಸ್ಥಾಪನೆ ಮಾಡಿದವರು ಈಗ ಕಾವ್ಯಾನಂದ್ರ ಮಕ್ಕಳು, ಅವರು ಪ್ರಸನ್ನ ಪುರಾಣಿಕ್ ಅಂತ ಅವರ ಮಗ, ಅವರ ಮಗಳು ವಿಜಯಲಕ್ಷ್ಮಿ ಅವರು, ಇವರೆಲ್ಲ ಎಲ್ರಿಗೂ ವಯಸ್ಸಾಗ್ಬಿಟ್ಟಿದೆ. ಯಾರಿಗೂ ಕೂಡ ಏನು ಇಂಥದ್ದನ್ನೆಲ್ಲ ಸಂಘಟನೆ ಮಾಡಬೇಕಾದಂಥ ಒಂದು ಶಕ್ತಿ ಆಗಲಿ ಇದಾಗಲಿ ಇರೋಲ್ಲ. ಆದರೆ ಅವರು ದುಡ್ಡು ಇಟ್ಟಿದ್ದಾರೆ, ಆ ಹಣ ಬಡ್ಡಿ ಬರ್ತಾ ಇರುತ್ತೆ. ಆ ಹಣವನ್ನು ಸಮರ್ಥನಾದಂಥ ಒಬ್ಬ ಲೇಖಕನ ಕೃತಿಯನ್ನು ಹುಡುಕಿ ಕೊಡಬೇಕಾಗತ್ತೆ. ಆ ಥರದ ಜವಾಬ್ದಾರಿಯನ್ನು ರುದ್ರೇಶ್ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಈ ಥರದ ಕೀರಂ ಶಿಷ್ಯರ ಬಳಗ ಇದೆಯಲ್ಲ, ಅದು ಇಡೀ ರಾಜ್ಯದಲ್ಲಿದೆ. ಅವರೆಲ್ಲರೂ ಕೂಡ ಇದನ್ನ ಮಾಡ್ತಾ ಬಂದಿದ್ದಾರೆ. ಕೆಲವರು ನನ್ನನ್ನು ಒಂದ್ಸರಿ ಸುರೇಶ್ ಹೇಳ್ತಾ ಇದ್ರು, ಸಾರ್ ನಾವೆಲ್ಲ ಸೇರ್ಕೊಂಡು ಕೀರಂಗೆ ಗುಡಿ ಕಟ್ತಾ ಇದ್ದೀವಿ ಅಂತ ಯಾರೋ ಅಂತಿದ್ರು ಸರ್ ಅಂತ. ನಾನು ಹೇಳಿದೆ, ಗುಡಿ ಕಟ್ಟೋದು ಭಾಳ ಒಳ್ಳೇದು. ಗುಡಿ ಅಂದ್ರೆ ಯಾವುದು? ಬಾಬ್ರಿ ಮಸೀದಿ ಕೆಡವಿ ರಾಮ ಮಂದಿರ ಕಟ್ಟಿದ್ರಲ್ಲ, ಅದು ಗುಡಿ ಅಲ್ಲ. ಗುಡಿ ಅಂದ್ರೆ ಕನ್ನಡದಲ್ಲಿ ಇನ್ನೊಂದು ಅರ್ಥ ಇದೆ. ಗುಡಿ ಅಂದ್ರೆ ಬಾವುಟ. ಕೀರಂ ತೋರಿಸಿದ ಬೆಳಕಿನ ಬಾವುಟವನ್ನು ಹಿಡ್ಕೊಂಡು ಆ ಕಾವ್ಯದ ದಾರಿಯಲ್ಲಿ ನಾವೆಲ್ಲ ಮುನ್ನಡೀತಾ ಇದ್ದೀವಿ. ಕೀರಂ ನಮಗೆ ಮನುಷ್ಯರಾಗಿ ಬದುಕೋದನ್ನ ಹೇಳ್ಕೊಟ್ಟಿದ್ದಾರೆ. ಕಾವ್ಯವೇ ಆ ಮಾನವೀಯತೆಯ ಮೂಲಾಧಾರ, ಅದನ್ನು ನಮಗೆ ಕೀರಂ ಕಲಿಸಿದ್ದಾರೆ. ಅವರ ನಾಟಕಗಳಲ್ಲಿ ಮತ್ತೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾರೆ. ನೀವು ಸುಮ್ಮನೆ ಕಾಲಜ್ಞಾನಿ ಕನಕ ನಾಟಕದಲ್ಲಿ ಆ ಯುದ್ಧದ ಬಗೆಗೆ ಹೇಳುವ ಮಾತುಗಳಿದಾವಲ್ಲ, ನೀವು ಅರ್ಥ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ. ನಾವು ಕನಕದಾಸ ತಿಮ್ಮಪ್ಪ ನಾಯಕ ಆಗಿದ್ದಂಥ ವ್ಯಕ್ತಿ ಅದೆಲ್ಲ ಬಿಟ್ಟು ಯುದ್ಧದಿಂದ ವಿಮುಖನಾಗಿ ಹೊರಟಾಗಿ ಯಾರೋ ಕೇಳ್ತಾರೆ, ಯಾಕೆ ನೀನು ಹಿಂಗೆ ಮಾಡ್ತಾ ಇದೀಯಾ? ಇಲ್ಲ, ಯುದ್ಧ ಅನ್ನೋದು ಮಾನವ ಲೋಕದ ಮಾಯದ ಗಾಯ.
ಯಾವುದನ್ನ ಅಶೋಕ 2,500 ವರ್ಷದ ಹಿಂದೆ ಯೋಚನೆ ಮಾಡಿದ್ನೋ, ಯಾವುದನ್ನ ಬುದ್ಧ ಯೋಚನೆ ಮಾಡಿದ್ನೋ, ಇವತ್ತು ಕ್ರಿಸ್ತ ಜಯಂತಿ, ಇವತ್ತು ಕ್ರಿಸ್ತ ಹುಟ್ಟಿದ ದಿವಸ ಕ್ರಿಸ್ಮಸ್, ಯಾವುದನ್ನ ಶಾಂತಿಯನ್ನ ಕ್ರಿಸ್ತ 2,000 ವರ್ಷಗಳ ಹಿಂದೆ ಬಯಸಿದ್ನೋ, ನಿನ್ನ ನೆರೆಹೊರೆಯವರನ್ನು ನಿನ್ನಂತೆಯೇ ಪ್ರೀತಿಸು ಅನ್ನೋ ಮಾತನ್ನ ಕ್ರಿಸ್ತ ಅವತ್ತೇ 2,000 ವರ್ಷದಿಂದ ಹೇಳಿದ್ನೋ, ಅವೆಲ್ಲವನ್ನು ಕೂಡ ಕೀರಂ ತಮ್ಮ ಮಾತುಗಳಲ್ಲಿ, ಬರವಣಿಗೆಗಳಲ್ಲಿ, ಬದುಕುಗಳಲ್ಲಿ ತೋರಿಸ್ಕೊಟ್ಟಂತ ಬಹುದೊಡ್ಡ ಮನುಷ್ಯ. ಆ ಬಹುದೊಡ್ಡ ವ್ಯಕ್ತಿತ್ವದ ಹೆಸರಿನ ಪ್ರಶಸ್ತಿಯನ್ನ ಮೇಡಮ್ ಅಮ್ಮ ಸ್ವೀಕರಿಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸಿ ಇದಕ್ಕೆ ನೆರವಾದ ಎಲ್ಲ ಸ್ನೇಹಿತರಿಗೆ, ಮುಖ್ಯವಾಗಿ ಇಲ್ಲಿ ಸೇರಿರುವ ಎಲ್ಲ ಕೀರಂ ಸ್ನೇಹಿತರಿಗೆ, ಬಂಧುಗಳಿಗೆ, ಅವ್ರ ಮಕ್ಕಳಿದ್ದಾರೆ ಇಲ್ಲಿ, ಆಮೇಲೆ ಅವ್ರ ಶಿಷ್ಯರಿದ್ದಾರೆ, ನಿಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.